ದಕ್ಕಿಸಿಕೊಳ್ಳೋ ಭರದಲ್ಲಿ ಯಾರಿಗೂ ಸಂದಿಗ್ಧತೆ ತಂದುಕೊಡಬಾರದು. ಯೋಚಿಸಿ ಹೆಜ್ಜೆ ಇಡಬೇಕೇ ಹೊರತು ಹೆಜ್ಜೆ ಇಟ್ಟ ಮೇಲೆ ಯೋಚನೆ ಮಾಡಬಾರ್ದು. ಸ್ವಾಮಿಗಳೇ, ನೀವು ನನ್ನ ಬಗ್ಗೆ ಹೇಳಿ ಅಂದರೆ ಈ ಮಹಾನ್ ಭಾವನ ಬಗ್ಗೆ ಹೇಳ್ತಾ ಇದ್ದೀರಲ್ಲ ಸ್ವಾಮಿಗಳೇ. ಇವರು ಸಾಮಾನ್ಯರೇ ಇರಬಹುದು, ಆದರೆ ಈಕೆಯ ಮುಖದಲ್ಲಿ ದೈವಿ ಕಳೆ ಎದ್ದು ಕಾಣ್ತಾ ಇದೆ. ನೂರಾರು ಅಪಮಾನ ಅವಮಾನ ಬೆಂಕಿಯ ಹಾಗೆ ನಿನ್ನನ್ನು ತೊಳೆದು ಚಿನ್ನ ಮಾಡಿದೆ. ನಿನ್ನ ಬದುಕಿನಲ್ಲಿದ್ದ ಕತ್ತಲು ಈ ಮನೆಯ ಬೆಳಕಿಗೆ ಉಜ್ವಲವಾಗುತ್ತೆ. ಈಗ ನೋಡು, ಇಲ್ಲಿಂದ ಫೋನ್ ಮಾಡಿದ್ರೆ ಏನೋ ಒಂದು ಹೇಳಿ ಸುಮ್ಮನೆ ಆಗ್ಬಿಡ್ತಾರೆ. ಅದೇ ನಾವು ಅಲ್ಲೇ ಹೋಗಿ ಭೇಟಿ ಮಾಡಿದ್ರೆ ಏನು ಸಿಚುವೇಶನ್ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ವಿಶ್ವ, ಪದೇ ಪದೇ ಅವ್ರನ್ನ ಸುಮ್ಮನಿರಿಸ್ತೀಯ? ನೀನು ಹೋಗಿ ನೇರವಾಗಿ ಅವ್ರನ್ನೂ ಮಾತಾಡಿಸ್ಕೊಂಡು ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಂಡು ಬಾ. ಅಪ್ಪ, ಅದು ಸರಿ ಬಿಡು, ರಾಗ ಎಳಿಬೇಡ. ನಿನಗೆ ಹೋಗೋಕೆ ಇಷ್ಟ ಇಲ್ಲ ಅಂದರೆ ನಾನೇ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಬೇಡಪ್ಪ, ನಾನೇ ಹೋಗ್ತೀನಿ. ಮಾವ, ಇನ್ನು ಯೋಚನೆ ಬಿಡಿ. ಅವನ ಜೊತೆ ನಾನು ಹೋಗಿ ಅಲ್ಲಿ ಏನಾಗಿದೆ ಅಂತ ತಿಳ್ಕೊಂಬಂದು ಎಲ್ಲ ಹೇಳ್ತೀನಿ. ಇದೇನಪ್ಪ ಹೀಗಾಗ್ತಿದೆ? ಇವನೇನಾದರೂ ಅಲ್ಲಿ ಹೋಗಿ ಜಾನು ನೋಡಿದ್ರೆ ಏನು ಮಾಡೋದು? ದೇವ್ರೆ, ಇದನ್ನು ಹೇಗಾದರೂ ಮಾಡಿ ತಪ್ಸಪ್ಪ. ನೋಡಿಯಪ್ಪ, ಅವನು ಈ ಮನೇಲಿ ಇರಬೇಕು ಅಂದ್ರೆ ನಾನು ವೀಣಾ ಈ ಮನೇಲಿ ಇರಲ್ಲ. ಇಲ್ಲ, ನಾವಿರ್ಬೇಕು ಅಂದ್ರೆ ಅವನನ್ನ ಈ ಮನೆಯಿಂದ ಆಚೆ ಕಳ್ಸಿ. ನಿನ್ ಕೈ ಮುಗಿತೇನೆ, ಹೀಗೆಲ್ಲ ಹೇಳ್ಬೇಡ್ವೋ. ಬೇಕಾದ್ರೆ ನಿನ್ ಕಾಲಕ್ಕೆ ಬಿದ್ಬಿಡ್ತೇನೆ, ಹೀಗೆಲ್ಲ ಮಾತಾಡ್ಬೇಡ್ವೋ. ನನಗೆ ಮತ್ತೆ ಮತ್ತೆ ಹೇಳಕ್ಕಾಗಲ್ಲ. ನಾವು ಇಲ್ಲಿ ಇರ್ಬೇಕು ಅಂದ್ರೆ ಅವನನ್ನ ಈ ಮನೆಯಿಂದ ಆಚೆ ಕಳ್ಸಿ. ಇಲ್ಲ ಅಂದ್ರೆ ನಾನು ನಿನ್ ಪಾಲಿಗೆ ಸಟ್ಟೆ ಅಂತ ಅನ್ಕೊಳ್ಳಿ. ವೆಂಕಿ, ಇನ್ನು ಎಷ್ಟೊತ್ತು ಅಂತ ಹಿಂಗೆ ಕೂತ್ಕೊಂಡಿರ್ತೀಯ? ನೀನು ಹಿಂಗಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗಕ್ಕಿಲ್ಲ. ಎಲ್ಲ ಸರಿ ಹೋಯ್ತದೆ, ಊಟ ಮಾಡುವ. ಅಲ್ಲ ವೆಂಕಿ, ಊಟ ಮಾಡೋಕ್ಕಿಲ್ಲ ಅಂತ ಹೇಳಿದ್ರೆ ಹೆಂಗೆ ಹೇಳು? ನೀನು ಹಿಂಗೆ ಹತ್ಕೊಂಡು ಕೂತಿದ್ರೆ ಅಲ್ಲಿ ಪಾಪ ಅತ್ತೆ ಮಾವ ನೆಮ್ಮದಿಯಾಗಿರೋಕ್ಕಾಯ್ತದ? ಅವ್ರು ಯಾವಾಗಲೂ ನಿನ್ನ ಖುಷಿನೇ ಬಯಸ್ತಾರಲ್ವಾ? ಅಂಥದ್ರಾಗೆ ಅವ್ರು ಖುಷಿಯಾಗಿರೋದು ನಂಗೆ ಇಷ್ಟ ಇಲ್ವೇ? ನೋಡಪ್ಪ ವೆಂಕಿ, ನಿನ್ನ ಅವಮಾನ ಮಾಡಿದವ್ರ ಮುಂದೆ ನೀನು ಗಟ್ಟಿಯಾಗಿ ನಿಲ್ಬೇಕಪ್ಪ. ಅವಾಗಲೇ ತಾನೇ ನಿಮ್ಮಪ್ಪ ನೀವವ್ವ ನಿನ್ನ ನೋಡಿ ಸಂತೋಷ ಪಡೋದು. ನಿನ್ನ ಊಟ ಬಿಟ್ಕೊಂಡು ಕೂತಿರ ನಿನ್ನ ಆರೋಗ್ಯ ಏನಾಯ್ತದ ಹೇಳು? ಊಟ ಬಿಟ್ಟು ಕೂಡಲೇ ಸಮಸ್ಯೆ ಎಲ್ಲ ದೂರ ಹೋದಾತೆ ಇಲ್ಲ ತಾನೆ? ಊಟ ಮಾಡೋಗಪ್ಪ.
ವೆಂಕಿ ನೋಡು ನಿನ್ನ ಮನಸ್ಸು ತುಂಬ ಅತ್ತೆ ಮಾವನೇ ತುಂಬೋರು ಅಂತ ನಂಗೆ ಗೊತ್ತು. ಆದ್ರೂ ನಿನ್ನ ಆರೋಗ್ಯ ನೀನು ನೋಡ್ಕೋಬೇಕಲ್ವೇ? ಇಲ್ಲಿ ನೋಡು, ಈಗ ನೀನು ಊಟ ಮಾಡೋಕ್ಕಿಲ್ಲ ಅಂದರೆ ನಾನು ಮಾಡೋಕ್ಕಿಲ್ಲ, ಅವನು ಮಾಡೋಕ್ಕಿಲ್ಲ ಅಷ್ಟೇ. ಅದೆಂಗಾಯ್ತದೆ? ನೀನು ಊಟ ಬಿಟ್ಟು ಹಿಂಗೆ ಕೂತಿರುವಾಗ ನಾನು ಹೆಂಗೆ ತಿನ್ನಕ್ಕಾಯ್ತದೆ? ನಿನ್ನ ನಾನು ಮದುವೆ ಆಗಿರೋದು ನಿನ್ನ ಕಷ್ಟದಲ್ಲಿ ಸುಖದಲ್ಲಿ ನಿನ್ನ ಜೊತೆಗಿರ್ಬೇಕು ಅಂತ. ನೀನು ಇಷ್ಟೆಲ್ಲ ದುಃಖ ಅನುಭವಿಸುವಾಗ ನಾನು ಹೆಂಗೆ ತಿನ್ನಕ್ಕಾಯ್ತದೆ? ಆ ಕ್ಷಣದಿಂದಲೇ ನತದೃಷ್ಟ ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ. ಎಚ್ಚರ. ನಾವು ಎಷ್ಟೋ ಸಲ ಒಳ್ಳೆಯದಕ್ಕೆ ಮನ್ನಣೆ ಕೊಡದೆ ಮಣ್ಣು ಪಾಲು ಮಾಡಿಬಿಡ್ತೀವಿ. ಆ ದೈವ ಪ್ರೇರಣೆಯಿಂದ ನನ್ನ ಮೂಲಕ ನಿಮಗೆ ಈ ಮನೆಯಲ್ಲಿರೋ ಮಾಣಿಕ್ಯದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇನ್ಮೇಲಾದರೂ ಅದನ್ನು ಜೋಪಾನ ಮಾಡ್ಕೊಳ್ಳಿ. ನಾನಿನ್ನು ಬರ್ತೀನಿ. ಶ್ರೇಯೋಸ್ತು.